ಮಾತೃಭೂಮಿ ವರ್ಲ್ಡ್ ಥಿಂಕರ್ಸ್ ನಲ್ಲಿ ಸ್ವಾಗತ. ನಾನು ಪೂಜಾ ಎಸ್ಪಿ. ಇಂದು ಹನುಮಾನ್ ಮತ್ತು ಶ್ರೀ ಜಗನ್ಮಾತೆ ಅಕ್ಕ ಮಹಾದೇವಿ ಜಯಂತಿ ಕಾರ್ಯಕ್ರಮ. ಈ ನಿಮಿತ್ತವಾಗಿ ಬೀದರ್ ತಾಲೂಕಿನ ರೇಕುಳಗಿ ಗ್ರಾಮದ ಶ್ರೀ ಬಸಮ್ಮ ತಾಯಿ ಶಂಭುಲಿಂಗೇಶ್ವರ ಸಮಾಧಿ ಮಂದಿರದಲ್ಲಿ ವಿಶೇಷ ಪೂಜೆ ಅರ್ಚನೆ ಕಾರ್ಯಕ್ರಮಗಳು ನಡೆದವು. ಈ ಕಾರ್ಯಕ್ರಮಕ್ಕೆ ಸುತ್ತಮುತ್ತಲಿನ ಗ್ರಾಮಸ್ಥರು, ಆಂಧ್ರ, ತೆಲಂಗಾಣ, ಕರ್ನಾಟಕ ರಾಜ್ಯದ ಅನೇಕ ಭಕ್ತಾದಿಗಳು ಆಗಮಿಸಿ ಶ್ರೀ ಬಸಮ್ಮ ತಾಯಿ ಮತ್ತು ಶ್ರೀ ಶಂಭುಲಿಂಗೇಶ್ವರ ಸಮಾಧಿಯ ದರ್ಶನಗಳನ್ನು ಪಡೆದರು. ದಿವಂಗತ ಮಾಜಿ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿಯವರು ಬಂದು ಹೋಗಿರತಕ್ಕಂಥ ಕ್ಷೇತ್ರವಿದು. ಶ್ರೀ ಬಸಮ್ಮ ತಾಯಿ ಶ್ರೀ ಶಂಭುಲಿಂಗೇಶ್ವರ ಸಮಾಧಿ ಸ್ಥಳಕ್ಕೆ ಬಂದು ಹೋಗಿರತಕ್ಕಂಥ ವಿಶೇಷವಾದಂಥ ಇದು ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಬರುತ್ತದೆ. ಅನೇಕ ಭಕ್ತಾದಿಗಳಿಗೆ ಬೇಡಿದ ವರಗಳನ್ನು ನೀಡಿದ ಈ ಕ್ಷೇತ್ರ ಶ್ರೀ ಬಸಮ್ಮ ತಾಯಿ ಮತ್ತು ಶ್ರೀ ಶಂಭುಲಿಂಗೇಶ್ವರ ಸಮಾಧಿಯ ಮೇಲೆ ಮೂರ್ತಿಗಳಿವೆ. ಪ್ರತ್ಯೇಕವಾದಂಥ ಮೂರ್ತಿ ಶ್ರೀ ಬಸಮ್ಮ ತಾಯಿ ಮೂರ್ತಿ ಮತ್ತು ಶ್ರೀ ಶಂಭುಲಿಂಗೇಶ್ವರ ಮೂರ್ತಿಗಳಿವೆ. ಅಲ್ಲಿ ದಿನಾಲೂ ವಿಶೇಷ ಪೂಜೆ, ಅರ್ಚನೆ, ಅಭಿಷೇಕ ಕಾರ್ಯಕ್ರಮಗಳು ನಡೆಯುತ್ತವೆ. ಪಕ್ಕದಲ್ಲಿಯೇ ಶ್ರೀ ಶಂಭುಲಿಂಗೇಶ್ವರ ಇರುತ್ತಿದ್ದ ಗುಡಿಸಲು ಅಲ್ಲಿ ಧೂನಿ 24 ತಾಸುಗಳ ಕಾಲ ಇರುತ್ತದೆ. ಪಕ್ಕದಲ್ಲಿಯೇ ಶ್ರೀ ಪಾಂಡುರಂಗ ಮಂದಿರ, ಅಲ್ಲಿಯೂ ವಿಶೇಷ ಪೂಜೆ ನಡೆಯುತ್ತದೆ. ವಿಠ್ಠಲ ರುಕ್ಮಿಣಿ ಮಂದಿರದ ಪಕ್ಕದಲ್ಲಿಯೇ ಮಂಟಪವಿದೆ. ಪಕ್ಕದಲ್ಲಿ ಸಂಗಮೇಶ್ವರ ತೀರ್ಥ ಕುಂಡವಿದೆ. ಪಕ್ಕದಲ್ಲಿಯೇ ಶ್ರೀ ಶಂಭುಲಿಂಗೇಶ್ವರ ಕಲ್ಯಾಣ ಮಂಟಪ, ಮಂದಿರದ ಆವರಣ, ಹೊರಗಡೆ ಆಲದ ಮರ, ಮಂದಿರದ ಆವರಣದಲ್ಲಿ ಎನ್ ಬಿ ರೆಡ್ಡಿ ಗುರೂಜಿಯವರ ಭಾವಚಿತ್ರಗಳಿವೆ. ಪ್ರತಿದಿನ ಇಲ್ಲಿ ವಿಶೇಷ ಆಕರ್ಷಣೆ. ಬೇಮಳಕೆರೆ ಗ್ರಾಮದಲ್ಲಿ ವೀರಭದ್ರ ಹನುಮಾನ ಮೂರ್ತಿ ಇದೆ. ಇಂದು ಹನುಮಾನ ಜಯಂತಿ ನಿಮಿತ್ತವಾಗಿ ವಿಶೇಷ ಪೂಜೆ ಅರ್ಚನೆ ಕಾರ್ಯಕ್ರಮಗಳು, ಮಧ್ಯಾಹ್ನ ಮಹಾಪ್ರಸಾದ ಕಾರ್ಯಕ್ರಮಗಳು ನಡೆದವು. ಸುತ್ತಮುತ್ತಲ ಗ್ರಾಮಸ್ಥರು ಆಗಮಿಸಿ ಪ್ರಸಾದ ಸ್ವೀಕಾರ ಮಾಡಿದರು. ಹನುಮಾನ್ ಮಂದಿರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹನುಮಾನ್ ದೇವರ ಪಲ್ಲಕ್ಕಿ ಹಾಗೂ ತೊಟ್ಟಿಲು ಕಾರ್ಯಕ್ರಮ ಹಾಗೂ ಸಾಯಂಕಾಲ ಮೆರವಣಿಗೆ ಅದ್ದೂರಿಯಾಗಿ ಜರುಗುತ್ತದೆ. ಈ ಕಾರ್ಯಕ್ರಮದಲ್ಲಿ ಎಲ್ಲ ಸದ್ಭಕ್ತಾದಿಗಳು ಮತ್ತು ಪ್ರಸಾದ ವ್ಯವಸ್ಥೆ ಕೂಡ ಇದೆ. ಎಲ್ಲ ಸದ್ಭಕ್ತಾದಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಬರಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತಾರೆ. ನಮ್ಮ ಹೆಸರು ಸಾಯಿಬಣ್ಣ ಬೇರಳ್ಳಿ, ಗ್ರಾಮಕ್ಲ. ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ನಾಳೆ ಮತ್ತೆ ಭೇಟಿಯಾಗೋಣ ಇನ್ನಷ್ಟು ಹೊಸ ವಿಷಯಗಳೊಂದಿಗೆ. ನಾನು ಪೂಜಾ, ವಂದನೆಗಳು.